ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಹಿನ್ನೆಲೆಯಲ್ಲಿ 1 ವರ್ಷದ ಹಿಂದೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಈಗ ಅವರಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಆರ್ಥಿಕ ಅಪರಾಧಗಳ ತಡೆ ನ್ಯಾಯಾಲಯದಿಂದ ಜಾಮೀನು ಸಿಕ್ಕಿದೆ. ಪರಪ್ಪನ ಅಗ್ರಹಾರದಿಂದ ಇವತ್ತು ನಟಿ ರನ್ಯಾ ರಾವ್ ಬಿಡುಗಡೆ ಆಗ್ತಾ ಇದ್ದಾರೆ. ಇವತ್ತು ಸಂಜೆ ಜೈಲಿನಿಂದ ನಟಿ ರನ್ಯಾ ರಾವ್ ಬಿಡುಗಡೆ ಆಗ್ತಾ ಇದ್ದಾರೆ. ಕಾಫಿ ಪೋಸ ಜಾರಿ ಬಳಿಕ ಇವತ್ತು ಜೈಲಿನಿಂದ ನಟಿ ರನ್ಯಾ ರಾವ್ ಬಿಡುಗಡೆ ಆಗ್ತಾರೆ. ಕಾಫಿ ಪೋಸ ಜಾರಿಯಾಗಿ ಇವತ್ತಿಗೆ 1 ವರ್ಷ ಕಳೆದಿದೆ. ಕಳೆದ 1 ವರ್ಷದಿಂದ ಪರಪ್ಪನ ಅಗ್ರಹಾರದಲ್ಲೇ ನಟಿ ರನ್ಯಾ ರಾವ್ ಕಂಬಿಯನ್ನು ಎಣಿಸ್ತಾ ಇದ್ರು. 102 ಕೋಟಿ ಚಿನ್ನ ಕಳ್ಳಸಾಗಣೆ ಆರೋಪದಲ್ಲಿ ಜೈಲು ಸೇರಿದ್ರು. ಈ ಹಿಂದೆ ಕೋರ್ಟ್ನಿಂದ ಜಾಮೀನು ಮಂಜೂರು ಕೂಡ ಆಗಿತ್ತು ನಟಿ ರನ್ಯಾ ರಾವ್ಗೆ. ಆದರೆ ಕಾಫಿ ಪೋಸ ಇದ್ದ ಹಿನ್ನೆಲೆಯಲ್ಲೇ ಜೈಲಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು ನಟಿ ರನ್ಯಾ ರಾವ್ಗೆ. ಇವತ್ತಿಗೆ 1 ವರ್ಷ ಆಗಿದೆ. ಆ ಹಿನ್ನೆಲೆಯಲ್ಲಿ ಸಂಜೆ ಇವತ್ತು ಅವರು ಬಿಡುಗಡೆ ಆಗ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಸಾಕಷ್ಟು ದೊಡ್ಡ ದೊಡ್ಡ ಉದ್ಯಮಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ಈಕೆಗೆ ಲಿಂಕ್ ಇದೆ ಅನ್ನುವಂತಹ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಆ ನಿಟ್ಟಿನಲ್ಲಿ ತನಿಖೆಗಳು ಕೂಡ ನಡೆದಿತ್ತು. ಜೊತೆಗೆ 1 ತಿಂಗಳಲ್ಲಿ ಅನೇಕ ಫಾರಿನ್ ಟ್ರಿಪ್ ಕೂಡ ಮಾಡಿದ್ರು. ಈಕೆ ಎಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ಚಿನ್ನ ತಂದು ಇಲ್ಲಿ ಯಾರಿಗೆ ಕೊಡ್ತಾ ಇದ್ದಾರೆ, ಇದು ದೊಡ್ಡ ಸವಾಲಾಗಿತ್ತು ತನಿಖಾಧಿಕಾರಿಗಳಿಗೆ. ಒಂದಿಷ್ಟು ತನಿಖೆಗಳನ್ನು ಕೂಡ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಆದ ನಂತರ ಕಳೆದ 1 ವರ್ಷದಿಂದ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದ್ರು. ಈಗ 1 ವರ್ಷ ಆಗಿದೆ. ಅವ್ರನ್ನ ಈಗ ಸಂಜೆ ಇವತ್ತು ಅವ್ರನ್ನ ಈಗ ಬಿಡ್ತಾ ಇದ್ದಾರೆ. ಬಿಡುಗಡೆಯ ಭಾಗ್ಯ ಸಿಕ್ಕಿದೆ ಅವರಿಗೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. 102 ಕೋಟಿ ಚಿನ್ನ ಕಳ್ಳ ಸಾಗಣೆ ಆರೋಪದಲ್ಲಿ ಜೈಲು ಸೇರಿದ್ರು. ಮತ್ತು ಒಂದು ಸ್ಯಾಂಡಲ್ವುಡ್ ನಟಿ 102 ಕೋಟಿ ಚಿನ್ನವನ್ನು ಸಾಗಾಣಿಕೆ ಮಾಡ್ತಾಳೆ ಯಾಕೆ ಅಂದರೆ ಆಕೆಯ ಹಿಂದೆ ಕಾಣದ ಕೈ ಯಾವುದು, ಆ ಬಲಿಷ್ಠವಾಗಿರುವಂತಹ ಕಾಣದ ಕೈ ಈಕೆಯ ಹಿಂದೆ ನಿಂತು ಕೆಲಸ ಮಾಡಿತ್ತಲ್ಲ ಅದು ಯಾವುದು, ಈ ಥರ ಒಂದಿಷ್ಟು ಬೇರೆ ಬೇರೆ ಆ್ಯಂಗಲ್ನಲ್ಲೂ ಕೂಡ ಒಂದಿಷ್ಟು ತನಿಖೆಗಳು ಕೂಡ ನಡೆದಿತ್ತು. ಆಮೇಲೆ ಜೊತೆಗೆ ರಾಜಕಾರಣಿಗಳ ಹೆಸರು ಕೂಡ ತಳುಕು ಹಾಕ್ಕೊಂಡಿತ್ತು. ದೊಡ್ಡ ದೊಡ್ಡ ಉದ್ಯಮಿಗಳ ಹೆಸರು ತಳುಕು ಹಾಕ್ಕೊಂಡಿತ್ತು. ಆಕೆ ವಿದೇಶದಿಂದ ತಂದಂತಹ ಚಿನ್ನ ಏನಿತ್ತಲ್ಲ ಯಾರಿಗೆ ಕೊಡ್ತಾ ಇದ್ಲು, ಜ್ಯುವೆಲರಿ ಶಾಪಿಗೆ ಕೊಡ್ತಾ ಇದ್ರ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಕೊಡ್ತಾ ಇದ್ಲಾಕೆ ಅಥವಾ ರಾಜಕಾರಣಿಗಳ ಕೈ ಸೇರ್ತಾ ಇತ್ತಾ? ಮತ್ತು ಏಕಾಂಗಿಯಾಗಿ ಈಕೆಯೇ ನಿರ್ಧಾರ ತೆಗೆದುಕೊಂಡು ಚಿನ್ನ ತರಲಿಕ್ಕೆ ಸಾಧ್ಯವೇ ಇಲ್ಲ. ಆಕೆಯನ್ನು ಒಂದಿಷ್ಟು ರಿಮೋಟ್ ಕಂಟ್ರೋಲ್ ಮಾಡುವಂತಹ ಒಂದಿಷ್ಟು ಶಕ್ತಿಗಳು ಕೆಲಸ ಮಾಡ್ತಾ ಇತ್ತು ಅನ್ನೋದು ಇಲ್ಲಿ ಬಟಾಬಯಲಾಗಿದೆ. ವಾಟ್ ಎವರ್ ಇಟ್ ಈಸ್, ಈಗ ಆಕೆಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಹಿನ್ನೆಲೆಯಲ್ಲಿ 1 ವರ್ಷದ ಹಿಂದೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಈಗ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಒಂದು ಕಡೆ ಈಗ ಬಿಡುಗಡೆ ಅಂದರೆ ಒಂದಿಷ್ಟು ಷರತ್ತುಬದ್ಧ ಜಾಮೀನ ಏನಿದೆ, ಹೆಚ್ಚಿನ ಡೀಟೇಲ್ಸ್ ವೆಂಕಟೇಶ್? ಸಚಿನ್, ಏನಂತ ಹೇಳಿದ್ರೆ ಅಕ್ರಮವಾಗಿ ವಿದೇಶಗಳಿಂದ ಚಿನ್ನವನ್ನು ತಂದು ಮಾರಾಟ ಮಾಡಿದ್ರು ಅನ್ನುವಂತಹ ಪ್ರಕರಣ ಸಂಬಂಧಪಟ್ಟಂತೆ ನಟಿ ರನ್ಯಾ ರಾವ್ ವಿರುದ್ಧ ಕೇಸ್ ದಾಖಲಾಗಿತ್ತು. ಹಾಗಾಗಿ ಆಕೆಯನ್ನ ಜೈಲಿಗೂ ಕೂಡ ಅಟ್ಟಿದ್ರು. ಈಕೆಯ ವಿರುದ್ಧ ಒಂದು ವಿದೇಶಿ ವಿನಿಮಯ ಸಂರಕ್ಷಣೆ ಮಾಡಲು ಮತ್ತು ಅಕ್ರಮವಾಗಿ ಚಿನ್ನವನ್ನ ದೇಶಕ್ಕೆ ತಂದಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈ ಕಾಪಿ ಪೋಸ ಆಕ್ಟ್ ಅನ್ನು ಕೂಡ ಹಾಕಿದ್ದಾರೆ. ಹಾಗಾಗಿ ಈ ಒಂದು ಆಕ್ಟ್ ನ ಅಡಿಯಲ್ಲಿ 1 ವರ್ಷಗಳ ಕಾಲ ಜೈಲಿನಲ್ಲಿ ಇರಬೇಕಾಗುತ್ತೆ. ಅಂತವರಿಗೆ ಯಾವುದೇ ರೀತಿಯಾದಂತಹ ಬೇಲ್ ಕೂಡ ಸಿಗೋದಿಲ್ಲ. ಆ ಕಾಯ್ದೆ ಅಡಿಯಲ್ಲಿ ಈಕೆಯನ್ನ ಜೈಲಿಗೆ ಕೂಡ ಅಟ್ಟಿದ್ರು. ಇಂದಿಗೆ 1 ವರ್ಷ ಕಂಪ್ಲೀಟ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಈಕೆಗೆ ಬೇಲ್ ಆಗಿತ್ತು. ಆದರೆ ಈ ಕಾಪಿ ಪೋಸ ಆಕ್ಟ್ ಕಂಪ್ಲೀಟ್ ಆದ ನಂತರವೇ ಈಕೆಯನ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಹಾಗಾಗಿ ಷರತ್ತುಬದ್ಧ ಜಾಮೀನನ್ನು ಕೂಡ ನೀಡಿರುವಂತಹದ್ದು. ಅಂದ್ರೆ ಕೋರ್ಟ್ನ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಹೋಗಬಾರದು, ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಕೂಡ ಬರಬೇಕಾಗುತ್ತೆ, ಮತ್ತೆ ಬಾಂಡ್ ಅನ್ನ ಕೂಡ ಕೊಡಬೇಕಾಗುತ್ತೆ ಸೆಕ್ಯೂರಿಟಿಗಾಗಿ. ಎಲ್ಲಾದ್ರೂ ಹೊರಗಡೆ ಹೋಗಬೇಕಾದಂತಹ ಅನಿವಾರ್ಯ ಇದ್ದಲ್ಲಿ ನ್ಯಾಯಾಲಯದ ಅನುಮತಿಯನ್ನ ಪಡೆದುಕೊಂಡು ಹೋಗಬೇಕು. ಪ್ರತಿನಿತ್ಯ ಕೂಡ ಒಂದು ಠಾಣೆಗೆ ತೆರಳಿ ಒಂದು ಸಹಿಯನ್ನು ಹಾಕಬೇಕಾದಂತಹ ಷರತ್ತುಗಳನ್ನು ಕೂಡ ವಿಧಿಸಿದ್ದಾರೆ. ಇಂದು ಸಂಜೆ ಆಕೆಯ ಒಂದು ಬೇಲ್ ಕಾಪಿ ಈಗಾಗಲೇ ನ್ಯಾಯಾಲಯದಿಂದ ಕೋರ್ಟ್ಗೆ ಜೈಲು ಅಧಿಕಾರಿಗಳ ಬಳಿ ಸೇರಿದ ನಂತರ ಆಕೆಯನ್ನು ಬಿಡುಗಡೆ ಮಾಡ್ತಾರೆ. ಈ ಒಂದು ಕಾಯ್ದೆ ಅಡಿಯಲ್ಲಿ ವಿದೇಶಿ ವಿನಿಮಯ ಮತ್ತು ಅಕ್ರಮವಾಗಿ ಚಿನ್ನವನ್ನು ಸಾಗಾಟನೆ ಮಾಡುವಂತಹ ಒಂದು ಕಾಯ್ದೆ ಏನಿದೆ ಅದಕ್ಕೆ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೂಡ ಈ ಒಂದು ಆಕ್ಟ್ ಅನ್ನು ತಂದಿರುವಂತದ್ದು. ಸದ್ಯ ಈಗ ರನ್ಯಾ ರಾವ್ಗೆ ಈಗ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಏನಾದರೂ ಕರೀತಾರ ಅಥವಾ ಹಿಂದೆ ಯಾರಾದರೂ ಇದಾರ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಆ ತನಿಖೆಯನ್ನ ಮಾಡ್ತಾರ ಅಥವಾ ಮುಂದೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.